So we got a new education minister after weeks of protests. His name is Mr. Prahalad Joshi. ಅವರು ಇನ್ನೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಶುರು ಮಾಡಿಲ್ಲ, ಬಟ್ ಆದ್ರೆ ಅವರ ಹಿಂದಿನ ಕೆಲಸಗಳು ಈಗ ಚರ್ಚೆ ಆಗ್ತಾ ಇವೆ. ಸ್ಕ್ರಾಲಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ, ಐ ಫೌಂಡ್ an old video. Now it's trending. Please watch it once. Pralati, but one issue has come up just now that it has turned out that it was the center which opposition has raised, that the center also cleared the release of these Bilkis rapists in the case that just came out. So how would you defend that? Home Ministry personally cleared it. No, that is, see, after when being in prison for some time, there is a provision for that. Accordingly, as per the law, it is done. And there are some jurists in that. It is not that government alone has taken decision. But isn't it such a heinous crime? People are saying, how can you release people who've been convicted of gang rape, murder? A child was also murdered. After having been in the prison for quite some time, if their behavior there are so many incidents, I don't want to go into detail that. But do you personally feel it was okay that they were released? I have said no. When the government and the concerned people have taken decision, I don't want to make any comment on that, and I don't find anything wrong in that because it is done as per the process of the law. ಎಸ್, ವಿಡಿಯೋ ನೋಡಿದ್ರಲ್ವಾ? ಆ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದರ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ ನಿಮ್ಗೆ ಖಂಡಿತ ನೆನಪಾಗ್ತದೆ. 2002 ಫೆಬ್ರವರಿ 27 ಗೋಧ್ರಾ ರೈಲ್ವೆ ಸ್ಟೇಷನ್ ಬಳಿ ಸಬರಮತಿ ರೈಲಿನ ಒಂದು ಬೋಗಿಗೆ ಬೆಂಕಿ ತಗುಲುತ್ತದೆ. ಆ ಬೆಂಕಿಯಲ್ಲಿ ಸುಮಾರು 59 ಮಂದಿ ಸಾವನ್ನಪ್ತಾರೆ. ಆ ಘಟನೆ ಇಡೀ ಗುಜರಾತ್ ಅನ್ನೇ ಕೋಮು ಹಿಂಸಾಚಾರಕ್ಕೆ ತಿರುಗಿಸಿಬಿಡುತ್ತದೆ. ಅಂದು ಗುಜರಾತ್ ನಲ್ಲಿ ಇಂದಿನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದು ಮುಖ್ಯಮಂತ್ರಿ ಆಗಿರ್ತಾರೆ. ಸರ್ಕಾರದ ದಾಖಲೆಗಳ ಪ್ರಕಾರವೇ ಕೋಮು ಗಲಭೆಯಲ್ಲಿ 1000ಕ್ಕೂ ಹೆಚ್ಚು ಜನ ಸಾಯ್ತಾರೆ, 250ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಆಗ್ತಾರೆ, ಸುಮಾರು 2500ಕ್ಕೂ ಹೆಚ್ಚು ಜನ ಇಂಜೂರ್ಡ್ ಆಗ್ತಾರೆ. ಆಗ ಮೃತಪಟ್ಟವರಲ್ಲಿ ಸುಮಾರು 90%ಗಿಂತ ಹೆಚ್ಚು ಮುಸಲ್ಮಾನರಾಗಿರ್ತಾರೆ. ಅದೇ 2002 ಮಾರ್ಚ್ 3ರಂದು ತನಗೇನೂ ಗೊತ್ತಿಲ್ಲದ ಬಿಲ್ಕಿಸ್ ಬಾನು ಮತ್ತು ಕುಟುಂಬ ಹೆದರ್ಕೊಂಡು ಎಲ್ಲಿ ನಮ್ಮ ಮನೆಗೆ ನುಗ್ಬಿಡ್ತಾರೋ ಅಂತ ಊರ್ ಬಿಟ್ಟು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬೆನ್ನಟ್ಟಿ ಬಂದಂತಹ ದುಷ್ಕರ್ಮಿಗಳು ನಡುದಾರಿಯಲ್ಲಿ ಅಡ್ಡ ಹಾಕಿ 5 ತಿಂಗಳ ಗರ್ಭಿಣಿಯಾಗಿದ್ದಂತಹ ಬಿಲ್ಕಿಸ್ ಬಾನು ಮತ್ತು ಆಕೆಯ ತಾಯಿ ಸೇರಿದಂತೆ 4 ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡ್ತಾರೆ. ಕೈಗೆ ಸಿಕ್ಕವರನ್ನೆಲ್ಲ ಸಾಯಿಸ್ತಾರೆ. ಆ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ಬಿಲ್ಕಿಸ್ ಬಾನುವಿನ 3 ವರ್ಷದ ಮಗಳು ಸೇರಿದಂತೆ ಸುಮಾರು 14 ಜನ ಕೊಲ್ಲಲ್ಪಡ್ತಾರೆ. ಬೇರೆ ಯಾರೇ ಆಗಿದ್ರು ಎದುರುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ. ಆದರೆ ಎದೆಗುದ್ದದ ಬಿಲ್ಕಿಸ್ ಬಾನು ಮೈ ತುಂಬ ಗಾಯಗಳಾಗಿದ್ರು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ತನ್ನ 3 ವರ್ಷದ ಮಗನನ್ನ ಕರ್ಕೊಂಡು ನ್ಯಾಯಕ್ಕಾಗಿ ಆಗ್ರಹಿಸ್ತಾರೆ. ಆ ಪ್ರಕರಣವನ್ನ ಪೊಲೀಸ್ನವರು ದಿಕ್ಕು ತಪ್ಪಿಸಿದ್ರಿಂದ ಸಿಬಿಐಗೆ ವಹಿಸಲಾಗ್ತದೆ. ಸಿಬಿಐ ಅದರ ತನಿಖೆಯನ್ನ ಮಾಡ್ತದೆ. ಸುಪ್ರೀಂ ಕೋರ್ಟ್ ಗುಜರಾತ್ ಹೈಕೋರ್ಟ್ ನಿಂದ ಆ ಪ್ರಕರಣವನ್ನ ಮುಂಬೈ ಕೋರ್ಟ್ಗೆ ವರ್ಗಾಯಿಸ್ತದೆ. ಮುಂಬೈನ ಆ ವಿಶೇಷ ನ್ಯಾಯಾಲಯ 2008ರಲ್ಲಿ ತೀರ್ಪನ್ನ ಕೊಡ್ತದೆ. ಆ ತೀರ್ಪಿನಲ್ಲಿ ಸುಮಾರು 20 ಮಂದಿ ಆರೋಪಿಗಳ ಪೈಕಿ 11 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಆದರೆ ದುರಂತ ನೋಡಿ, ಆ 11 ಮಂದಿ ಆರೋಪಿಯನ್ನ 2022ರಲ್ಲಿ ಗುಜರಾತ್ನ ಬಿಜೆಪಿ ಸರ್ಕಾರ ಕ್ಷಮಾದಾನದ ನೀತಿಯಡಿ ಬಿಡುಗಡೆ ಮಾಡ್ತದೆ. ಭೀಕರವಾಗಿ ಅತ್ಯಾಚಾರ ಮತ್ತು ಕೊಲೆ ಮಾಡಿದಂತ ಆ 11 ಆರೋಪಿಗಳನ್ನ ಆಹಾರ ಹಾಕಿ ಸಿಹಿ ಹಂಚಿ ಸ್ವಾಗತ ಮಾಡ್ತಾರೆ. ಆದರೆ ಪ್ರಕರಣ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ. 2024ರ ಜನವರಿಯಲ್ಲಿ ಗುಜರಾತ್ ಸರ್ಕಾರಕ್ಕೆ ಜೀವಾವಧಿ ಶಿಕ್ಷೆಯ ಆರೋಪಿಗಳನ್ನ ಬಿಡುಗಡೆ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ಮತ್ತೆ ಜೈಲಿಗೆ ಕಳಿಸಲಾಗ್ತದೆ. ಇಂತಹ ಪಾಪಿಗಳನ್ನ, ಅಮಾನುಷವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಇಂತಹ ದುಷ್ಕರ್ಮಿಗಳನ್ನ ಇಂದಿನ ಹೊಸ ಶಿಕ್ಷಣ ಸಚಿವರಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಎಡ್ಡಿ ಟಿವಿಗೆ ನೀಡಿದ ಒಂದು ಸಂದರ್ಶನದಲ್ಲಿ ಆರೋಪಿಗಳ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ನೀಟ್ ಪೇಪರ್ ಲೀಕ್ ಮಾಡಿ ಸುಮಾರು 21 ಜನ ಮಕ್ಕಳ ಸಾವಿಗೆ ಕಾರಣನಾದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದು ಆತ ಪಾರ್ಲಿಮೆಂಟ್ಗೆ ಬಂದಾಗ ಈ ಬಿಜೆಪಿಯ ಸಂಸದರು ಆತನಿಗೆ ಟೋಪಿಯನ್ನ ಹಾಕಿ ಘೋಷಣೆಗಳನ್ನು ಕೂಗ್ತಾ ಸ್ವಾಗತ ಮಾಡ್ತಾರೆ. ಪ್ರಧಾನ್ ಹೋದ ನಂತರ ಪ್ರಹ್ಲಾದ್ ಜೋಶಿ ಬಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆರ್ ಯು ಥಿಂಕ್ಸ್ ಈಸ್ ಎ ಡಿಫೆಂಡರ್ ಆಫ್ ರೇಪಿಸ್ಟ್?